ಕಾಳು ಸಾರು ಮಾಡೋದು ಹೆಂಗೆ ಅಂತ ನೋಡ್ಕೊಳ್ಳಿ. ನೋಡಿ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಇಷ್ಟು ಫ್ರೈ ಮಾಡ್ಕೊಬೇಕು. ಎಲ್ಲ ಚಕ್ಕೆ ಗಸಗಸೆ ಎಲ್ಲ ಹಾಕ್ಕೊಂಡು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು, ಆಮೇಲೆ ಕಾಯಿ ತುರಿ ಹಾಕ್ಕೊಬೇಕು. ಇದಕ್ಕೆ ತಲೆಕಾಲು ಸಾಂಬಾರಿಗೆ ಒಂದು ಸ್ವಲ್ಪನೇ ಕಾಯಿ ತುರಿ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಬಗ್ಗುಡ್ ಥರ ಆಗೋಗುತ್ತೆ. ತೆಳ್ಳಗಿರಬೇಕು ತಲೆಕಾಲು ಸಾರು ಅಂದರೆ. ನೋಡಿ, ಅದು ಫ್ರೈ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹುಡಿ ಹಾಕ್ಕೊಳ್ಳಿ, ಸಾಂಬಾರು ಪುಡಿನ ರುಬ್ಕೊಳ್ಳಿ. ನೋಡಿ, ನಾನು ಯಾವ ವಿಧದಲ್ಲಿ ರುಬ್ಬಿದ್ದೀನಿ ಅದೇ ಥರ ರುಬ್ಕೊಬೇಕು. ತೊಳೆದು ಮಡಿಕೊಂಡಿರಬೇಕು. ತಲೆಕಾಲನ್ನ ಸೀದಿರ್ತಾರಲ್ಲ, ಅದು ವಾಸನೆ ಎಲ್ಲ ಹೋಗಂಟ ಉರಿಬೇಕು, ಫ್ರೈ ಮಾಡಬೇಕು ಚೆನ್ನಾಗಿ. ಈರುಳ್ಳಿ ಹಾಕ್ಕೊಬೇಕು, ಒಂದು ಸ್ವಲ್ಪನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿರಿ. ಸಖತ್ತಾಗಿ ಬರುತ್ತೆ ಮಾತ್ರ ತಲೆಕಾಲು ಸಾರು. ಎಷ್ಟು ಚೆನ್ನಾಗಿ ಮಾಡಿದೆ ಅಂದರೆ ಸಖತ್ತಾಗಿ ಮಾಡಿದೆ ಮಾತ್ರ. ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನೋಡಿ, ಈಗ ಮಿದ್ಲೆ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡಬೇಡಿ. ಅದನ್ನು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಒಂದು ಬಟ್ಟೆ ಕಟ್ಟಿ ಅದನ್ನು ಸಪ್ರೇಟ್ ಇಕ್ಕಿ. ಅಂದರೆ ಬಟ್ಟೆ ಅಂದರೆ ಬನೀನುಗಳು ಇರ್ತಾವಲ್ಲ, ಅದನ್ನು ಹರ್ಕೊಂಡು ಇಷ್ಟಗಳನ್ನ ಕಟ್ಟಿ. ಅದು ಚೆನ್ನಾಗಿರುತ್ತೆ ಸಾಂಬಾರೊಳಗೆ ಹಾಕೋ ತಿಂದರೆ. ನೋಡಿ, ಈ ಥರ ಮಾಡಿ ನಾನು ಏನು ಮೆಥಡಲ್ಲಿ ಮಾಡಿ ಮಾತ್ರ ಸೂಪರಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಥರ ತೆಳ್ಳಗೆ ಸಾಂಬಾರು ಇರಬೇಕು. ತೋರಿಸ್ತೀನಿ ನೋಡಿ, ಆ ಥರ ನೋಡಿ ಯಾವ ಥರ ಬರುತ್ತೆ ಅಂತ. ಚೆನ್ನಾಗಿ ಬರುತ್ತೆ ಮಾತ್ರ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಎಲ್ಲ ಹಾಕಿ ತಿರ್ಗಿಸಿದ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಬಂದಿದ್ದು ಮತ್ತು ಮಟನ್ ಸಾಂಬಾರು ತಲೆಕಾಲು ಸಾರೇ ಇಷ್ಟ ನಮಗೆ. ನೋಡಿ, ಈ ಥರ ಹಾಕ್ಕೊಂಡು ಒಂದು ಬಿಳಿ ಬಟ್ಟೆನ ಅದರಲ್ಲಿ ಕಟ್ಟಿಕ್ಕೊಬೇಕು. ಕಟ್ಕೊಂಡು ನೋಡಿ, ಆ ಥರ ಸಾಂಬಾರು ಒಳಕ್ಕೆ ಬಿಟ್ಕೊಂಡ್ರೆ ತೆಗೆದ್ಬಿಟ್ಟು ತಿಂದರೆ ಮಾತ್ರ ಸೂಪರಾಗಿರುತ್ತೆ. ಆ ಥರ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್.